ಇಂದಿನ ಈ ವಿಡಿಯೋನಲ್ಲಿ ಶಿವಕುಮಾರ ನಾಗವಾರರವರು ಬರೆದಿರುವಂತಹ ಹರಿದ ಕಾಗದದ ಚೂರುಗಳು ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಹರಿದ ಕಾಗದದ ಚೂರುಗಳು ಕಥೆ ಗ್ರಾಮೀಣ ರಾಜಕೀಯದ ಒಳಹರಿವು, ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ, ಧಾರ್ಮಿಕ ಒತ್ತಡ, ಬಡತನ ಮತ್ತು ಅಧಿಕಾರದ ದುರುಪಯೋಗವನ್ನು ಅತ್ಯಂತ ಜೀವಂತವಾಗಿ ಚಿತ್ರಿಸುವ ಸಾಮಾಜಿಕ ಕಥೆಯಾಗಿದೆ. ಶಿವಕುಮಾರ ನಾಗವಾರರು ಈ ಕಥೆಯ ಮೂಲಕ ಗ್ರಾಮ ಪಂಚಾಯಿತಿ ಚುನಾವಣೆಯ ಹಿಂದಿರುವ ನಿಜವಾದ ರಾಜಕೀಯ ಮುಖವಾಡವನ್ನು ತೆರೆದಿಡುತ್ತಾರೆ. ಈ ಕಥೆಯ ನಾಯಕಿ ಶಿವಮ್ಮ. ಅವಳು ಕೆಳಜಾತಿಗೆ ಸೇರಿದ ಅನಕ್ಷರಸ್ಥ ಬಡ ಕೂಲಿಕಾರ ಮಹಿಳೆ. ದಿನಗೂಲಿ ಕೆಲಸವೇ ಅವಳ ಜೀವನಾಧಾರ. ಗಂಡ ಶಂಕ್ರು ದುಡಿತಕ್ಕಿಂತ ಕುಡಿತಕ್ಕೆ ಹೆಚ್ಚು ಒತ್ತು ನೀಡುವವನು. ಕುಟುಂಬದ ಆರ್ಥಿಕ ಸ್ಥಿತಿ ತುಂಬ ದಯನೀಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತದೆ. ಗ್ರಾಮದ ಪ್ರಭಾವಿ ವ್ಯಕ್ತಿಯಾದ ಗೌಡರು ತಮ್ಮ ರಾಜಕೀಯ ಲಾಭಕ್ಕಾಗಿ ಶಿವಮ್ಮನನ್ನು ಚುನಾವಣೆಗೆ ನಿಲ್ಲಿಸಲು ನಿರ್ಧರಿಸುತ್ತಾರೆ. ಶಿವಮ್ಮನಿಗೆ ಅಧಿಕಾರ ಬೇಕು ಎಂಬ ಆಸೆ ಇಲ್ಲ. ಆದರೆ ಬಾಳವ್ವ ಎಂಬ ಮತ್ತೊಬ್ಬ ಮಹಿಳೆ ಸ್ಪರ್ಧಿಸಿದರೆ ತಮ್ಮ ಹಿಡಿತ ಸಡಿಲವಾಗಬಹುದು ಎಂಬ ಭಯದಿಂದ ಗೌಡರು ಶಿವಮ್ಮನ ಮೇಲೆ ಒತ್ತಡ ಹೇರುತ್ತಾರೆ. ಬಡತನ, ಕೂಲಿ ಕಳೆದುಕೊಳ್ಳುವ ಭಯ ಮತ್ತು ಸಮಾಜದ ಒತ್ತಡಗಳಿಂದ ಶಿವಮ್ಮ ಕೊನೆಗೆ ಚುನಾವಣೆಗೆ ಒಪ್ಪುತ್ತಾಳೆ. ಚುನಾವಣೆಯ ಸಮಯದಲ್ಲಿ ಪ್ರತಿಯೊಬ್ಬರೂ ಶಿವಮ್ಮನಿಂದ ತಮ್ಮ ಸ್ವಾರ್ಥದ ಬೇಡಿಕೆಗಳನ್ನು ಇಡುತ್ತಾರೆ. ಯಾರಿಗಾದರೂ ಎಮ್ಮೆ ಬೇಕು, ಯಾರಿಗಾದರೂ ಮನೆ, ಸಾಲ, ಕೆಲಸ, ಸವಲತ್ತು ಬೇಕು. ಧರ್ಮದ ಹೆಸರಿನಲ್ಲಿ ದೌಲಪ್ಪ ಶಿವಮ್ಮನ ಮೇಲೆ ಕ್ರೈಸ್ತ ಧರ್ಮ ಸ್ವೀಕಾರದ ಒತ್ತಡ ತರುತ್ತಾನೆ. ಜಾತಿಯ ಹೆಸರಿನಲ್ಲಿ ಮತ್ತೊಂದು ಗುಂಪು ಒತ್ತಡ ಹೇರುತ್ತದೆ. ಹೀಗೆ ಶಿವಮ್ಮ ಎಲ್ಲರ ಮಧ್ಯೆ ಸಿಲುಕಿ ಮಾನಸಿಕವಾಗಿ ಕಂಗೆಡುತ್ತಾಳೆ. ಚುನಾವಣೆಯಲ್ಲಿ ಶಿವಮ್ಮ ಗೆಲ್ಲುತ್ತಾಳೆ. ಆದರೆ ಗೆಲುವಿನೊಂದಿಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ. ಗೌಡರು ಮತ್ತು ಮುನಿಮ ಎಂಬ ದಲ್ಲಾಳಿಗಳು ಪಂಚಾಯತ್ನ ಎಲ್ಲ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಾರೆ. ಶಿವಮ್ಮ ಕೇವಲ ಸಹಿ ಹಾಕುವ ಸಾಧನವಾಗಿ ಉಳಿಯುತ್ತಾಳೆ. ಅವಳ ಗಂಡ ಶಂಕ್ರು ಕೂಡ ಸರಪಂಚನಂತೆ ವರ್ತಿಸಲು ಆರಂಭಿಸುತ್ತಾನೆ. ಇದರಿಂದ ಶಿವಮ್ಮನ ಬದುಕು ಇನ್ನಷ್ಟು ಕಷ್ಟಕರವಾಗುತ್ತದೆ. ಸರಪಂಚಳಾದ ಬಳಿಕ ಶಿವಮ್ಮ ಕೆಲಸಕ್ಕೆ ಹೋಗಲಾರದು. ಮನೆಯ ಆದಾಯ ಕಡಿಮೆಯಾಗುತ್ತದೆ. ಗಂಡ ದುಡಿಯದೆ ಕುಡಿತದಲ್ಲಿ ಮುಳುಗುತ್ತಾನೆ. ಪಂಚಾಯತ್ನಲ್ಲಿ ನಡೆಯುವ ಭ್ರಷ್ಟಾಚಾರ, ಬಡವರ ಹೆಸರಿನಲ್ಲಿ ಶ್ರೀಮಂತರಿಗೆ ಸವಲತ್ತು ನೀಡುವುದು, ದಲ್ಲಾಳಿಗಳ ಆಟ ಇವೆಲ್ಲವನ್ನು ನೋಡಿ ಶಿವಮ್ಮ ಒಳಗೊಳಗೆ ನೋವು ಅನುಭವಿಸುತ್ತಾಳೆ. ಅವಳು ನ್ಯಾಯವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದಾಗ ಗೌಡರು ಮತ್ತು ಮುನಿಮರು ಅವಳಿಗೆ ಬೆದರಿಕೆ ಹಾಕುತ್ತಾರೆ. ನಮ್ಮ ಮಾತು ಕೇಳದಿದ್ದರೆ ಸರಪಂಚಗಿರಿ ಉಳಿಯಲ್ಲ ಎಂದು ಹೇಳುತ್ತಾರೆ. ಸಮಾಜವು ಅವಳನ್ನು ಒಂಟಿಯಾಗಿಸುತ್ತದೆ. ಕೆಲಸವೂ ಇಲ್ಲ, ಗೌರವವೂ ಇಲ್ಲ, ಮನೆಯಲ್ಲೂ ನೆಮ್ಮದಿ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗುತ್ತದೆ. ಇಂತಹ ಸಂಕಟದ ನಡುವೆ ಸರಕಾರದಿಂದ ಸರಪಂಚ ಮಹಿಳೆಯರಿಗೆ ಸಂಬಳ ನೀಡುವ ಆದೇಶ ಬಂದಿದೆ ಎಂಬ ಸುದ್ದಿ ಶಿವಮ್ಮನಿಗೆ ತಿಳಿಯುತ್ತದೆ. ಪಂಚಾಯತ್ ಸೆಕ್ರೆಟರಿ ಆ ಸಂಬಂಧಿಸಿದ ಕಾಗದವನ್ನು ತರುತ್ತಾನೆ. ಆದರೆ ಶಿವಮ್ಮ ಆ ಕಾಗದವನ್ನು ಓದದೆ, ಯಾವುದೇ ಸಂಬಳ ಅಥವಾ ಲಾಭವನ್ನು ಸ್ವೀಕರಿಸದೆ ಅದನ್ನು ಹರಿದು ಹಾಕುತ್ತಾಳೆ. ಕಾಗದವನ್ನು ಹರಿದು ಹಾಕುವ ಕ್ರಿಯೆ ಕಥೆಯ ಶಿಖರ ಕ್ಷಣವಾಗಿದೆ. ಇದು ಕೇವಲ ಕಾಗದ ಹರಿಯುವ ಘಟನೆ ಅಲ್ಲ. ಅದು ಶಿವಮ್ಮನೊಳಗಿನ ಬಂಡಾಯ, ಸ್ವಾಭಿಮಾನ ಮತ್ತು ಮಾನವೀಯತೆಯ ಸಂಕೇತವಾಗಿದೆ. ಅಧಿಕಾರ, ಹಣ ಮತ್ತು ಹುದ್ದೆಗಿಂತ ಮಾನವ ಗೌರವ ಮುಖ್ಯ ಎಂಬ ಸಂದೇಶವನ್ನು ಅದು ನೀಡುತ್ತದೆ. ಕಥೆಯ ಅಂತ್ಯದಲ್ಲಿ ಶಿವಮ್ಮನ ಮುಖದಲ್ಲಿ ಮೂಡುವ ಮಂದಹಾಸವು ಅವಳು ಒಳಗೊಳಗೆ ಪಡೆದ ಮುಕ್ತಿಯ ಸಂಕೇತವಾಗಿದೆ. ಹರಿದ ಕಾಗದದ ಚೂರುಗಳು ಎಂಬ ಶೀರ್ಷಿಕೆ ಭ್ರಷ್ಟ ರಾಜಕೀಯ ವ್ಯವಸ್ಥೆ, ಖಾಲಿ ವಾಗ್ದಾನಗಳು ಮತ್ತು ಸುಳ್ಳು ಅಧಿಕಾರಗಳ ಮೌಲ್ಯಹೀನತೆಯನ್ನು ಸೂಚಿಸುತ್ತದೆ. ಒಟ್ಟಿನಲ್ಲಿ ಈ ಕಥೆ ಗ್ರಾಮೀಣ ರಾಜಕೀಯದ ಕರಾಳ ಮುಖ, ಮಹಿಳೆಯರ ಮೇಲಿನ ದೌರ್ಜನ್ಯ, ಜಾತಿ ಧರ್ಮದ ದುರುಪಯೋಗ ಮತ್ತು ಬಡವರ ಶೋಷಣೆಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಜೊತೆಗೆ ಸಾಮಾನ್ಯ ಮಹಿಳೆಯೊಬ್ಬಳ ಆತ್ಮಗೌರವ ಮತ್ತು ಮಾನವೀಯ ಮೌಲ್ಯಗಳ ಜಯವನ್ನು ಹೃದಯಸ್ಪರ್ಶಿಯಾಗಿ ಮೂಡಿಸುತ್ತದೆ.